BS ಯಡಿಯೂರಪ್ಪನವರು ಹೈಕಮಾಂಡ್ ಮುಂದೆ ಈಶ್ವರಪ್ಪನವರ ವಿಚಾರವಾಗಿ ಕೆಂಡಾಮಂಡಲರಾಗಿದ್ದಾರಂತೆ. ಯಾವುದೇ ಕಾರಣಕ್ಕೂ ಸಂಧಾನಕ್ಕೆ ನಾನು ಅವರ ಮನೆ ಮುಂಭಾಗಕ್ಕೆ ಹೋಗಲ್ಲ, ಇಷ್ಟೆಲ್ಲ ಮಾತನಾಡಿದ ಮೇಲೂ ಹೋಗಬೇಕಾ, ನಾನು ಖಂಡಿತ ಹೋಗಲ್ಲ ಅಂತ ಗರಂ ಆಗಿದ್ದಾರೆ. ಹೈಕಮಾಂಡ್ ಮುಂದೆ ಈಶ್ವರಪ್ಪ ವಿರುದ್ಧ BSY ಕೆಂಡಾಮಂಡಲರಾಗಿದ್ದಾರೆ. ನಾನು ಅಸಮಾಧಾನಿತರನ್ನ ಮನವೊಲಿಸುವ ಕೆಲಸವನ್ನ ಮಾಡ್ತೀನಿ, ಆದರೆ ಈಶ್ವರಪ್ಪನವರ ಮನೆ ಬಾಗಿಲಿಗೆ ಮಾತ್ರ ಹೋಗಲ್ಲ. ಈಶ್ವರಪ್ಪ ಈಗಾಗಲೇ ಬಹಳ ದೂರ ಹೊರಟೋಗಿದ್ದಾರೆ. ನನ್ನ ಮೇಲೆ, ನನ್ನ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತನಾಡಿದ ಮೇಲೂ ನಾನು ಅಲ್ಲಿಗೆ ಹೋಗಬೇಕಾ? ನೀವುಗಳು ಸಾಧ್ಯವಾದರೆ ಸಂಘದ ಪ್ರಮುಖರು, ಹೈಕಮಾಂಡ್ ಬೇಕಾದರೆ ಮನವೊಲಿಸಿ, ಇಲ್ಲದೆ ಇದ್ರೆ ಬಿಟ್ಬಿಡಿ, ಏನಾಗುತ್ತೋ ಆಗಲಿ ಫೇಸ್ ಮಾಡೋಣ ಅಂತ BSY ಹೇಳಿದ್ದಾರೆ. JP ನಡ್ಡಾ ಎದುರು ವಾಸ್ತವಿಕ ವರದಿಯನ್ನು ಯಡಿಯೂರಪ್ಪನವರು ಈ ರೀತಿ ಒಪ್ಪಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾನು ಅವ್ರ ಮನೆಗೆ ಹೋಗಲ್ಲ, ನನಗೆ ಆ ಜವಾಬ್ದಾರಿಯನ್ನೂ ಕೊಡಬೇಡಿ, ಹೀಗಂತ ಹೇಳಿದಾರಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡೆಯೋಣ. ರವೀಶ್, ಮೊನ್ನೆ ಶಿವಮೊಗ್ಗಕ್ಕೆ ಪ್ರಧಾನಿಗಳು ಬಂದಾಗಲೇ ಒಂದು ನಿರೀಕ್ಷೆ ಇತ್ತು, ಯಡಿಯೂರಪ್ಪನವರೋ ಅಥವಾ ವಿಜೇಂದ್ರ ಅವರೋ ಈಶ್ವರಪ್ಪನವ್ರ ಮನೆಗೆ ಹೋಗ್ತಾರೆ, ಮನವೊಲಿಕೆ ಮಾಡ್ತಾರೆ ಅಂತ. ಈಗ ಯಡಿಯೂರಪ್ಪನವ್ರು ಹೋಗಲ್ಲ ಅಂತ ಹೇಳಿದ್ದಾರೆ, ಫೈನ್, ಬಟ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರಾದರೂ ಆ ಕೆಲಸವನ್ನು ಮಾಡ್ತಾರಾ ಅಥವಾ ಅವರನ್ನು ಕೂಡ ಯಡಿಯೂರಪ್ಪನವರು ತಡಿತಾರಾ ಅಂತ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದಲ್ಲಿ ಈಶ್ವರಪ್ಪನವರ ಸಿಟ್ಟು ಸಹಜವಾಗಿ ಯಡಿಯೂರಪ್ಪ ಮತ್ತು ಅವರ ಪುತ್ರರ ಮೇಲೆ ತಿರುಗಿರ್ತಕ್ಕಂಥದ್ದು. ಯಾಕೆಂದರೆ ಪದೇ ಪದೇ ಮಾತನಾಡುವಂಥ ಸಂದರ್ಭದಲ್ಲಿ ಈಶ್ವರಪ್ಪನವರು ಒಂದು ಮಾತನ್ನು ಹೇಳ್ತಾರೆ, ಮೋದಿಯವರನ್ನು ಗೆಲ್ಲಿಸಬೇಕು, ಜೊತೆಗೆ ರಾಜ್ಯದ ಎಲ್ಲ ಒಂದು ಲೋಕಸಭಾ ಕ್ಷೇತ್ರಗಳು ಕೂಡ BJP ಗೆಲ್ಲುತ್ತೆ, ಶಿವಮೊಗ್ಗದಲ್ಲಿ ಮಾತ್ರ ನಾನು ಗೆಲ್ತೇನೆ, ನಾನು ಗೆದ್ದ ಬಳಿಕ ನಾನು BJPಗೆ ಬೆಂಬಲ ಕೊಡ್ತೇನೆ, ಈ ರೀತಿಯ ಮಾತುಗಳನ್ನ ಆಡೋದ್ರ ಜೊತೆಗೆ ಯಡಿಯೂರಪ್ಪ ಬಗ್ಗೆ ಮತ್ತು ಯಡಿಯೂರಪ್ಪನವರ ಫ್ಯಾಮಿಲಿ ಬಗ್ಗೆ ಇಂಚಿಂಚು ಒಂದು ರೀತಿಯಲ್ಲಿ ದಿನ ಬೆಳಗಾದರೆ ಅವ್ರ ಬಗ್ಗೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅಂದರೆ ಪುತ್ರ ವಾತ್ಸಲ್ಯ ಆಗಿರ್ಬೋದು, ಫ್ಯಾಮಿಲಿ ವಿಚಾರವಾಗಿ ಕೂಡ ಅವರು ಕೆಣಕ್ತಾ ಇದ್ದಾರೆ. ಅದ್ರ ಜೊತೆಗೆ ಆ್ಯಡಾನ್ ಆಗಿ ಶೋಭಾ ಕರಂದ್ಲಾಜೆ ಅವರ ಹೆಸರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದಾರೆ ಈಶ್ವರಪ್ಪನವರು. ಆ ಕಾರಣಕ್ಕೋಸ್ಕರವಾಗಿ ಇಷ್ಟೆಲ್ಲ ಒಂದು ರೀತಿಯಲ್ಲಿ ಮಾತನಾಡಿರ್ತಕ್ಕಂಥ ಈಶ್ವರಪ್ಪ ಅವರ ಮನೆ ಬಾಗಿಲಿಗೆ ನಾನು ಹೋಗ್ಬೇಕಾ ಅನ್ನೋ ಪ್ರಶ್ನೆಯನ್ನು ಯಡಿಯೂರಪ್ಪನವರು BJP ಹೈಕಮಾಂಡ್ ಮುಂದೆ ಮಾತನಾಡಿರ್ತಕ್ಕಂಥದ್ದು. ಯಾಕೆಂದರೆ ಉಳಿದಂತೆ ಕರಡಿ ಸಂಗಣ್ಣ ಆಗಿರ್ಬೋದು, ದಾವಣಗೆರೆಯಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆ ಆಗಿರ್ಬೋದು, ಆ ಜೊತೆಗೆ ಬೆಳಗಾವಿಯಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಾನು ಮನವೊಲಿಕೆ ಕಾರ್ಯವನ್ನು ಮಾಡ್ತೇನೆ, ಅಲ್ಲಿ ಅಸಮಾಧಾನ ಏನಿದೆ ಅಲ್ಲಿ ಶಮನ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡೇ ಮಾಡ್ತೇನೆ ಅನ್ನೋದನ್ನು ಕೂಡ ಭರವಸೆಯನ್ನು ಹೈಕಮಾಂಡ್ ಕೊಟ್ಟಿದ್ದಾರೆ. ಆದರೆ ಈಶ್ವರಪ್ಪನವರ ವಿಚಾರದಲ್ಲಿ ನಾನು ಈಶ್ವರಪ್ಪನವರ ಮನೆ ಬಾಗಿಲಿಗೆ ಹೋಗೋದಿಲ್ಲ ಅಂತಲೂ ಕೂಡ ಕಡ್ಡಿ ತುಂಡು ಮಾಡ್ದಂಗೆ ಯಡಿಯೂರಪ್ಪನವರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಇದು ಈಶ್ವರಪ್ಪ ಮತ್ತು ಯಡಿಯೂರಪ್ಪ ನಡುವೆ ನಡೆಯತಕ್ಕಂಥ ವೈಯಕ್ತಿಕ ಸಮರ ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಇನ್ನುಳಿದಂತೆ ನೀವು ಹೇಳ್ದಂತೆ ರಾಜ್ಯಾಧ್ಯಕ್ಷರಿಗೆ ಒಂದು ಜವಾಬ್ದಾರಿ ಇರುತ್ತೆ, ಈ ರೀತಿಯ ಅಸಮಾಧಾನಗಳಾದಂಥ ಸಂದರ್ಭದಲ್ಲಿ ಅದರ ಶಮನ ಮಾಡುವಂಥ ಕೆಲಸ. ಆದರೆ ಈಗ ನೇರವಾಗಿ ಈಶ್ವರಪ್ಪನವರು ಹೇಳಿದ್ದಾರೆ, ವಿಜೇಂದ್ರ ಲೋಕಸಭಾ ಚುನಾವಣೆ ಆದ ಬಳಿಕ ಬದಲಾವಣೆ ಆಗ್ತಾರೆ ಅಂತ. ಹಾಗಾಗಿ ಸಹಜವಾಗಿ ಸಿಟ್ಟು ವಿಜೇಂದ್ರ ಅವ್ರ ಮೇಲೂ ಇರ್ತಕ್ಕಂಥದ್ದು. ಇಂಥ ಸನ್ನಿವೇಶದಲ್ಲಿ ವಿಜೇಂದ್ರ ಒಂದು ಈಶ್ವರಪ್ಪನವ್ರ ಮನೆ ಬಾಗಿಲಿಗೆ ಹೋಗಿ ಅಸಮಾಧಾನವನ್ನು ಶಮನ ಮಾಡುವಂಥ ಕೆಲಸವನ್ನು ಮಾಡ್ತಾರಾ? ಒಂದು ವೇಳೆ ಹೈಕಮಾಂಡ್ ಸೂಚನೆ ಕೊಟ್ಟರು ಕೂಡ ಯಡಿಯೂರಪ್ಪನವರು ಅದಕ್ಕೆ ಒಪ್ಪದೇ ಇರಬಹುದು. ಒಟ್ಟಾರೆಯಾಗಿ ಶಿವಮೊಗ್ಗ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಫ್ಯಾಮಿಲಿ ಗಲಾಟೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅಂತ ಕೂಡ ಸ್ಪಷ್ಟ. ಒಂದು ಈಶ್ವರಪ್ಪನವರು ತಮ್ಮ ಪುತ್ರನಿಗಾಗಿ, ಇನ್ನೊಂದು ಯಡಿಯೂರಪ್ಪನವರು ತಮ್ಮ ಪುತ್ರ ಮತ್ತು ಅಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳಿಗಾಗಿ ಎಲ್ಲೋ ಒಂದು ಕಡೆ ಇಬ್ಬರ ನಡುವೆ ಒಂದು ಕಾಲದಲ್ಲಿ ಏನು ದೋಸ್ತಿಗಳಿದ್ರು ಇವತ್ತು ದುಶ್ಮನ್ಗಳಾಗಿ ಬದಲಾಗ್ತಾ ಇದ್ದಾರೆ. ಇದನ್ನ BJP ಹೈಕಮಾಂಡ್ ಯಾವ ರೀತಿ ಒಂದು ರೀತಿಯಲ್ಲಿ ಬಗೆಹರಿಸುತ್ತೆ ಅಥವಾ ಈಶ್ವರಪ್ಪನವರ ವಿಚಾರವಾಗಿ ಎಲ್ಲೋ ಒಂದು ಕಡೆ ಫೀಲ್ಡ್ಗಿಳಿದು ಬೇರೆ ರೀತಿಯ ನಿರ್ಧಾರಕ್ಕೂ ಕೂಡ ಮುಂದಾಗುತ್ತಾ ಅನ್ನೋ ಕೂಡ ಕಾದ್ ನೋಡಬೇಕು. ಅರವಿಂದ್. ಓಕೆ ರವೀಶ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಂದು ವೇಳೆ ಹೈಕಮಾಂಡ್ ಇಲ್ಲ, ನೀವೇ ಈ ಜವಾಬ್ದಾರಿಯನ್ನು ತಗೋಬೇಕು, ಯಾಕೆಂದರೆ ನಿಮ್ಮ ಒಂದು ಕಾಲದ ಸ್ನೇಹಿತ ಯಡಿಯೂರಪ್ಪನವರೇ, ನೀವೇ ಅವರ ಮನವೊಲಿಸಿ ಅಂತ ಹೇಳಿದ್ರೂ ಕೂಡ ತಮ್ಮ ನಿರ್ಧಾರವನ್ನು ಬದಲಾಯಿಸಲ್ವಾ? ಕಾದ್ ನೋಡೋಣ.